ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಭೀಕರ ಯುದ್ಧದ ಎಫೆಕ್ಟ್ ತಟ್ಟಿದೆ. ಹೊಸಕೋಟೆ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಬಿಸಿ ತಟ್ಟಿರುವಂಥದ್ದು. ಹೋಟೆಲ್ನವರಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಗಲ್ಫ್ ರಾಷ್ಟ್ರಗಳಲ್ಲಿ ಭೀಕರ ಯುದ್ಧದ ಎಫೆಕ್ಟ್. ಹೊಸಕೋಟೆ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಬಿಸಿ. ಹೋಟೆಲ್ನವರಿಗೆ ವಾಣಿಜ್ಯ ಬಳಕೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಅಡುಗೆ ಅನಿಲಕ್ಕೆ ತೀವ್ರ ತೊಂದರೆಗಳು ಎದುರಾಗ್ತಾ ಇರುವಂಥದ್ದು. ಗಲ್ಫ್ ರಾಷ್ಟ್ರಗಳಲ್ಲಿ ಭೀಕರ ಯುದ್ಧದ ಎಫೆಕ್ಟ್ ಹೀಗೆಲ್ಲ ಆಗ್ತಾ ಇದೆ. ವಾಣಿಜ್ಯ ಬಳಕೆಗೆ ಸಿಲಿಂಡರ್ ಸಿಗ್ತಾನೆ ಇಲ್ಲ. ಮಧ್ಯಾಹ್ನದ ಊಟ ಕಟ್ಟಾಗ್ತಾ ಇದೆ. ಸೌದೆ ಒಲೆಗೆ ಮೊರೆ ಹೋಗ್ಲಾಗ್ತಾ ಇದೆ. ದೋಸೆ ಹೆಂಚು ಆಫ್ ಮಾಡಿದ ಹೋಟೆಲ್ ಮಾಲೀಕರು. ಹೋಟೆಲ್ ಮುಂದೆ ಸೌದೆ ಒಲೆಯಿಂದ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಹೊಸ ಹೊಳಹು ಮುಂದೆ ಸೌದೆ ಒಲೆಗಳೇ ಫಿಕ್ಸ್ ಆಗುತ್ತಾ? ಗ್ಯಾಸ್ ಬಳಕೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತಾ? ಹಾಕಿದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಭೀಕರ ಯುದ್ಧದ ಎಫೆಕ್ಟ್ನಿಂದಾಗಿ ಇಲ್ಲಿ ಗ್ಯಾಸ್ನ ಬಿಸಿ ಅಭಾವ ಎರಡೂ ಕೂಡ ತಟ್ತಾ ಇರುವಂಥದ್ದು. ವಾಣಿಜ್ಯ ಬಳಕೆಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಹೋಟೆಲ್ನವರಿಗೆ. ಸೊ ಹೀಗಾಗಿ ಸೌದೆ ಒಲೆಗೆ ಮೊರೆ ಹೋಗ್ತಾ ಇದ್ದಾರೆ. ಕೆಲವೊಂದಷ್ಟು ಪಿಜಿಗಳಲ್ಲಿ ಆಗಿರಬಹುದು, ಬೆಳಗ್ಗೆಯಿಂದಲೂ ಕೂಡ ಬರೀ ಬೆಳಗಿನ ಒಂದು ತಿಂಡಿ ಮಾತ್ರ ಅವೈಲೇಬಲ್ ಇದೆ. ಮಧ್ಯಾಹ್ನ ಊಟವನ್ನ ಕಟ್ ಮಾಡ್ತಾ ಇದ್ದಾರೆ. ಮತ್ತೆ ಏನು ಮೆನು ಇರುತ್ತೆ ಹೋಟೆಲ್ನಲ್ಲಿ, ಆ ಎಲ್ಲ ಮೆನುಲಿ ಇರುವಂತಹ ಆಹಾರ ತಿಂಡಿ ತಿನಿಸುಗಳು ಕೂಡ ಅವೈಲೇಬಲ್ ಇರೋದಿಲ್ಲ. ಯಾವುದು ನಿಮಗೆ ಇಷ್ಟಪಟ್ಟು ತಿನ್ನಬೇಕು ಅಂದ್ಕೊಂಡಿರ್ತೀರಿ ಅದು ಯಾವುದು ಕೂಡ ಸಿಗೋದಿಲ್ಲ. ಅಲ್ಲಿ ಏನು ಸಿಗುತ್ತೆ ಅದನ್ನು ತಿನ್ನಬೇಕು, ಬರಬೇಕು. ಈ ರೀತಿಯಾದಂತಹ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಹೋಟೆಲ್ನವರಿಗೆ ಇದೀಗ ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ನೋಡ್ತಾ ಇರ್ಬೋದು, ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಹೋಟೆಲ್ನವರು. ಇದೇ ಕಂಟಿನ್ಯೂ ಆಗತ್ತಾ ಗೊತ್ತಿಲ್ಲ. ದೋಸೆ ಹಂಚನ್ನ ಎತ್ತಿಟ್ಟಿದ್ದಾರಂತೆ, ಆಫ್ ಮಾಡಿದಾರಂತೆ. ಫೈನಲಿ ಬೆಳಗ್ಗಿಂದನೂ ಕೂಡ ಒಂದಷ್ಟು ಏನೆಲ್ಲ ಬದಲಾವಣೆಗಳು ಕಂಡು ಬರ್ತಾ ಇದೆ ಯುದ್ಧದ ಎಫೆಕ್ಟ್ನಿಂದಾಗಿ ಅನ್ನುವಂಥದ್ದು ಗಮನಕ್ಕೆ ಬಂತು. ಇಂದಿರಾ ಕ್ಯಾಂಟೀನ್ ಅನ್ನ ಕಂಪ್ಲೀಟ್ ಆಗಿ ಮಧ್ಯಾಹ್ನದ ಊಟವನ್ನ ಬಂದ್ ಮಾಡಿದ್ರು. ಒಂದು 4000 ಮೆಂಬರ್ಸ್ಗೇನೋ ಬೆಳಗಿನ ಉಪಹಾರವನ್ನ ಕೊಟ್ಟಿದ್ದಾರೆ ಅಷ್ಟೇನೆ. ಮಧ್ಯಾಹ್ನ ಅದು ಕೂಡ ಸ್ಟಾಪ್. ಕಾರಣ ಏನು ಅಂದರೆ ಈಗ ಹೊರ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದಿಂದ ಈಗ ತೊಂದರೆ ಆಗ್ತಾ ಇರೋದು ಅವರು ದೇಶದಲ್ಲಿ ಯುದ್ಧ ಮಾಡಿದ್ರೆ ಇಲ್ಲಿ ನಮಗೆ ತೊಂದರೆ ಆಗ್ತಾ ಇದ್ದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇರೋದು. ಹೆಂಗೆ ಅಂದರೆ ಈಗ ಒಂದು ಹೋಟ್ಲಿಗೆ 1800 ರೂಪಾಯಿ ಕೊಟ್ಟು ಗ್ಯಾಸ್ ಅಂತ ಇವಾಗ 3000 5000 ಅಂತ ಹೇಳ್ತಾ ಇದ್ದಾರೆ. ಅವರು ಹೋಟ್ಲು ನಡೆಸೋದು ಹೆಂಗೆ? ಒಂದು ಹೋಟ್ಲು ನಡೆಸ್ಬೇಕಂದ್ರೆ ಇವಾಗ ಅವ್ರಿಗೆ ಗ್ಯಾಸ್ ಬೇಕೇ ಬೇಕು. ಅವ್ರು ಯಾರ ಮೇಲೆ ಹೊರೆ ಆಗ್ತಾರೆ? ಎಲ್ಲ ರೇಟ್ಗಿಂತ ಕಾಫಿ ಟೀ ಆಗಲಿ ಊಟಕ್ಕಾಗಲಿ ಪ್ರತಿಯೊಂದೂ ಜನಸಾಮಾನ್ಯರ ಮೇಲೆ ಆಗ್ತಾರೆ. ಈ ಇದನ್ನ ನಾವು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ದಯವಿಟ್ಟು ಇದು ಗಮನದಲ್ಲಿ ಇಟ್ಕೊಂಡು ಜನಸಾಮಾನ್ಯರಿಗೆ ಹೊರೆ ಆಗದೆ ರೀತಿಯಲ್ಲಿ ನೋಡಿಕೊಂಡು ಇದನ್ನ ಮಾಡಬೇಕು ಅಂತೇಳಿ ಈಗ ನಾವು ಕೇಳ್ಕೊತಾ ಇದ್ದೀವಿ ಸರ್. ಈಗ ನೋಡಿ ಯುದ್ಧ ಇದೆಲ್ಲ ಆಗಿದೆ. ಇದೆಲ್ಲ ಆದಾಗ ಈ ಗ್ಯಾಸ್ ದುಬಾರಿ ಮಾಡಬೇಕು ಅಂತೆಲ್ಲ ಇದು ಮಾಡ್ತಾಯಿದ್ದಾರೆ ಸೆಂಟ್ರಲ್ ಸ್ಟೇಟ್ ಎಲ್ಲ. ದುಬಾರಿ ಆದಾಗ ಮತ್ತು ನಮ್ಮ ಜನಗಳ ಮೇಲೇ ಹೊರೆ ಬೀಳೋದು. ಆ ಹೊರೆಯನ್ನು ಈ ಸರ್ಕಾರ ಸೆಂಟ್ರಲ್ಲು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಅದನ್ನು ಮಾಡಬಾರ್ದು ಅಂತ ನನ್ನ ಉದ್ದೇಶ ಇದೆ. ಗೊತ್ತಾಗ್ತಲ್ಲ ಕಾರಣದಿಂದ ಈ ಗ್ಯಾಸೆಲ್ಲ ಈ ಥರ ಮಾಡಬಾರ್ದು ಅಂತ ನಮ್ಮ ಉದ್ದೇಶ. ಈ ಥರ ಯುದ್ಧ ಆದಾಗ ಕಷ್ಟ ಆಗ್ತದೆ. ಈಗ ಮನೆ ಹೊರೆ ಎಲ್ಲ ನಮ್ಮ ಮೇಲೇ ಬೀಳ್ತಾ ಅಂತ ನಮ್ಮ ಉದ್ದೇಶ ಮಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ ಧೋರಣೆ ಸರ್. ರಾಜ್ಯ ಸರ್ಕಾರ ಮತ್ತು ಸೆಂಟ್ರಲ್ ಸರ್ಕಾರ ಎರಡೂ ಸೇರಿ ಮಾಡಿದಾಗ ನಮ್ಮ ರೈತರ ಮೇಲೇ ಎಲ್ಲ ಜನಗಳ ಮೇಲೇ ಅಭಿಪ್ರಾಯ ಬೀಳೋದು. ಅದು ನಮ್ಮ ಮೇಲೇ ಹೊರೆ ಬೀಳ್ತಾ ಅಂತ ನಮ್ಮ ಉದ್ದೇಶ ಇದೆ. ಈ ಯುದ್ಧ ಇದೆಲ್ಲ ಆಗಿದೆ. ಇದೆಲ್ಲ ಆದಾಗ ಈ ಗ್ಯಾಸ್ ದುಬಾರಿ ಮಾಡಬೇಕು ಅಂತೆಲ್ಲ ಇದು ಮಂಜು ಬಟನ್ ತಂಬೇರೆ ಅಂತ ಹೊಸಕೋಟೆನಿಂದ ನಮಗೆ ಇಲ್ಲಿ ಗ್ಯಾಸ್ ಸ್ವಲ್ಪ ಅಭಾವ ಆಗಿದೆ ಸರ್. ಈ ಅಂತಾರಾಷ್ಟ್ರದಲ್ಲಿ ಇದಾಗ್ತಾ ಇರೋ ಕಾರಣದಿಂದ ನಮಗೆ ಗ್ಯಾಸ್ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ. ಮತ್ತು ಬೆಲೆ ಏರಿಕೆನೂ ಜಾಸ್ತಿ ಆಗಿದೆ. 2000-2500 ರೂಪಾಯಿ ಇದ್ದಿದ್ದು ಗ್ಯಾಸ್ ಈಗ ಏಕದಮ್ 5000 ರೂಪಾಯಿ ಅಂತಂದರೆ ಕಮರ್ಷಿಯಲ್ ಗ್ಯಾಸು. ನಾವು ಯಾವ ಥರ ನಾವು ಈ ಥರ ಇಲ್ಲಿ ಪಬ್ಲಿಕ್ಗೆ ಊಟ ಕೊಡೋದು ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್.
ಈಗ ಡ್ರೈವರ್ಗಳು, ಬಡ ಕಾರ್ಮಿಕರು ತುಂಬ ಜನ ಇದನ್ನೇ ಅವಲಂಬಿಸಿರ್ತಾರೆ ಹೋಟ್ಲುಗಳಿಗೆ. ಊಟಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ ಸರ್. ನಾವು ಏಕದಮ್ ರೇಟ್ ಜಾಸ್ತಿ ಮಾಡೋಕ್ಕೂ ಆಗೋದಿಲ್ಲ ಸರ್. ಯಾಕಂದರೆ ಇವರೆಲ್ಲ ಪ್ರತಿನಿತ್ಯ ಬರೋವಂಥ ಕಾರ್ಮಿಕರು, ಡ್ರೈವರ್ಗಳು ಇವರೆಲ್ಲ. ಇವ್ರು ನಾವು ಏಕದಮ್ ಬೆಲೆ ಜಾಸ್ತಿ ಆಗಿದೆಯಪ್ಪ, ನಾವು ಊಟದ ಜರ ಜಾಸ್ತಿ ಕೊಡು ಅಂತಂದರೆ ಆಗೋದಿಲ್ಲ. ಅದರಿಂದ ನೀವು ಕಮರ್ಷಿಯಲ್ ರೇಟ್ ಸ್ವಲ್ಪ ಕಮ್ಮಿ ಮಾಡಿ ಹೋಟ್ಲುಗಳವ್ರಿಗೂ ನಮಗೆ ಗ್ಯಾಸ್ ಪೂರೈಕೆ ಮಾಡಬೇಕಂದ್ಬಿಟ್ಟು ಕೇಳ್ಕೊತಾ ಇದ್ದೀವಿ ಸರ್. 100% ಸೌದೆ ಒಳಗೆ ಮೊರೆ ಹೋಗಬೇಕು. ಬಟ್ ಸೌದೆ ಒಳಗೆ ಮೊರೆ ಹೋದಾಗ ಸೊ ಅಲ್ಲಿ ಗ್ಯಾಸಲ್ಲಿ ನಾವು ಇಷ್ಟು ದಿನಕ್ಕೆ ಅದೆಲ್ಲ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಸೌದೆ ಒಳಗೆ ಆದಷ್ಟು ಬೇಗ ನಮ್ಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಬರಲ್ಲ. ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಸ್ಟಾರ್ಟಿಂಗು. ಸೊ ಅದು 1 ತಿಂಗಳು 2 ತಿಂಗಳು ಆಮೇಲೆ ನಮಗೆ ಕಂಫರ್ಟ್ ಆಗ್ಬಿಡುತ್ತೆ. ಬಟ್ ಸೌದೆನೂ ಬೇಕಲ್ಲ ಸರ್. ಈಗ ಮರ ಕಡಿಬಾರ್ದು ಅಂತ ಬೇರೆ BBMP ಎಲ್ಲ ರೂಲ್ಸ್ ಇರುತ್ತೆ. ನಾವು ಸೌದೆ ಎಲ್ಲಿಂದ ತರೋದು? ನಾವು ಸೌದೆ ಕಡೆ ಇಲ್ಲ ಈಗ ಓಕೆನಾ. ಸೊ ಅದು ಕಷ್ಟ ಆಗ್ಬಿಡುತ್ತೆ ನಮಗೆ. ಸೊ ಆದಷ್ಟು ಬೇಗ ಗ್ಯಾಸ್ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಹೌದು ಸರ್, ನಾವು ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತೇಳಿದರೆ ನಾವು ಮೊದಲೇ ನಾವು ಸೌದೆ ಒಲೆ ಮಾಡೋದಕ್ಕೆ ಸಪ್ರೇಟ್ ಅದಕ್ಕೆ ಒಂದು ಪ್ರತ್ಯೇಕವಾಗಿ ಒಂದು ಜಾಗ ಮಾಡಿ